ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಗುನು ತಾಯಿನೂ ದೂರ ಮಾಡಿದ ಪಾಪಕ್ಕೆ ಇವತ್ತು ನನ್ನ ಹೆಂಡತಿ ಮಕ್ಕಳಿಂದ ದೂರ ಆಗಿ ಈ ಸ್ವಾಮಿಗಳ ಹತ್ರ ತಲೆ ಮರೆಸ್ಕೊಂಡಿದ್ದೀನಿ. ಪಶ್ಚಾತ್ತಾಪಕ್ಕೆ ಮಿಂಚಿದ ಪ್ರಾಯಶ್ಚಿತ್ತ ಯಾವುದಿದೆ ಜೀವ? ನಾನು ಚೆನ್ನಾಗಾದೆ ಆದರೆ ನನ್ನ ಮನಸ್ಸು ಸರಿ ಹೋಗಿಲ್ಲ ಸ್ವಾಮಿ. ಹಾಲು ಕುಡಿಯೋ ಈ ಹಸುಗೂಸ್ನ ಅದ್ರ ಅಮ್ಮನ ಹತ್ರ ಸೇರ್ಸಿದ್ರೆ ತಾನೇ ನನ್ನ ಮನಸ್ಸಿಗೂ ನೆಮ್ಮದಿ ಸಿಗೋದು. ನೀನ್ ಹಾಗೆ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿಲ್ವಾ? ಹೇಳಿದ್ದೀನಿ ಗುರುಗಳೇ, ನಿನ್ನ ಸಾವನ್ನ ನಿನ್ನ ನಾಲ್ಗೆನೇ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದೀನಿ. ಆದ್ರೂ ಸರಿ, ಪ್ರಾಣ ತ್ಯಾಗ ಮಾಡಬೇಕು ಅಂತ ಹೊರಟಿದ್ಯಾ ಜೀವ? ಹೌದು ಸ್ವಾಮಿ. ಆ ಮಗು ತಾಯಿಗೆ ನಾನು ಮಾಡಿರೋ ಅನ್ಯಾಯ ನೆನ್ಸ್ಕೊಂಡ್ರೆ ಇನ್ನೂ ಬದುಕಿರ್ಬೇಕಾ ಅಂತ ಅನ್ಸುತ್ತೆ. ಬದುಕಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಲ್ವಾ? ನಿಜ ಹೇಳಿ, ನಾನು ಹೋಗಿ ಆ ದೇವ್ರ ಪಾದನ ಸೇರ್ಕೊಂಡ್ಬಿಡ್ತೀನಿ ಸ್ವಾಮಿ. ಪ್ರಾಣ ಹೋಗ್ಬೇಕು ಅಂದ್ರೆ ಬರ್ಬೇಕಾಗಿರೋದು ಸಾವಲ್ಲ ಜೀವ, ಇರಬೇಕಾಗಿರೋದು ಶಕ್ತಿ. ನಿನ್ನ ಪ್ರಾಣ ತೆಗೆಯೋದು ನಿನ್ನ ಕೈಯಲ್ಲಿಲ್ಲ. ಕುತ್ತಿಗೆಗೆ ಹಗ್ಗ ಹಾಕೊಂಡ್ರು ಅದು ಕಿತ್ತು ಹೋಗುತ್ತೆ. ಆಯುಧದಿಂದ ಚುಚ್ಕೊಂಡ್ರು ರಕ್ತ ಬರಬಹುದೇ ಹೊರತು ನಿನ್ನ ಉಸಿರು ಹೋಗಲ್ಲ. ಅದ್ಯಾಕೆ ಸ್ವಾಮಿ, ನಾನೇನ್ ಮಾಡಿದ್ರು ಸಾಯಲ್ವಾ? ನಿಜ ಹೇಳಿದ್ರು ನಾನು ಸಾಯೋದಿಲ್ವಾ? ಬರುತ್ತೆ, ಆದ್ರೆ ನೀನು ಹೇಗೆ ಪ್ರಾಣ ಬಿಡ್ತೀಯ ಅಂತ ಹೇಳೋದು ಅಮ್ಮನವರು ಅಲ್ವೇ ಅಲ್ಲ, ಗಾಯತ್ರಿನ ಹೆತ್ತ ತಾಯಿ. ಗುರುಗಳೇ, ನೀವೇನು ಹೇಳ್ತಿದ್ದೀರಾ? ಯಾರಿಗೆ ಆಪತ್ತು ಬಂದ್ರು ಕಾಪಾಡೋದಕ್ಕೆ ಹೋಗೋ ನೈನಿ ಜೀವನ್ ಪ್ರಾಣ ಹೇಗೆ ಹೋಗುತ್ತೆ ಅಂತ ಹೇಳ್ತಾಳ? ಇದು ಅನ್ಯಾಯ ಅಲ್ವಾ ಗುರುಗಳೇ? ಆ ತಾಯಿ ಮೇಲೆ ಅಪವಾದ ಬಂದಾಗಲ್ವಾ? ಅದಕ್ಕೆ ಜೀವನ್ಗೆ ಆತರ ಪಡಬೇಡ ಅಂತ ಹೇಳ್ತಾ ಇರೋದು. ನಿಜ ಹೇಳಿದ್ರೆ ಗಾಯತ್ರಿ ತನ್ನ ಮಗಳು ಅಂತ ಗೊತ್ತಾಗುತ್ತೆ ಹೊರತು ನಯನಿ ಹೇಳಿದ್ರಿಂದಾನೆ ಇವನ ಪ್ರಾಣ ಹೋಯ್ತು ಅಂತ ಆರೋಪ ಬರುತ್ತೆ. ಬೇಡ ಸ್ವಾಮಿ, ಬೇಡ. ನನ್ನ ಕಾಪಾಡಿದ ಆ ತಾಯಿ ಮತ್ತೆ ನನಗೆ ತೊಂದರೆ ಆದ್ರೆ ಕಾಪಾಡ್ತಾರೆ. ಆದ್ರೆ ಹೀಗೆ ನನ್ನ ಸಾವಿಗೆ ಆ ತಾಯಿಯ ಕಾರಣ ಆಗ್ತಾಳೆ ಅಂದ್ರೆ ನಾನು ನಿಜ ಹೇಳಲ್ಲ, ನಿಜ ಹೇಳಲ್ಲ ಸ್ವಾಮಿ. ಗಾಯತ್ರಿ, ನಿನ್ನ ಆಸೆಗಳ ಸಾಧನೆಯ ದಾರಿಯಲ್ಲಿ ನಡೀತಿರೋ ಚಿತ್ರ ವಿಚಿತ್ರಗಳಿವು. ನಿನ್ನ ಶತ್ರುವಿನ ರಕ್ತ ನಿನ್ನ ಕೈಗೆ ಅಂಟಬೇಕು ಅಂತ ನಿನಗನ್ಸಿದ್ರೆ ನಿನ್ನ ಒಡ ಹುಟ್ಟಿದವಳು ನಿಮ್ಮ ಅಮ್ಮನ ಮಡ್ಲು ಸೇರ್ಬೇಕು. ಅದು ಇವತ್ತು ಸಂಜೆನೆ.
ಬನ್ನಿ ಬನ್ನಿ. ಹಾ ನಮಸ್ತೆ ನಮಸ್ತೆ. ಪ್ಲೀಸ್ ಕಮ್ ಕಮ್ ಕಮ್. ವೆಲ್ಕಮ್ ಟು ದ ಪಾರ್ಟಿ. ನಮಸ್ತೆ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಡ್ರಿಂಕ್ಸ್ ಅಮ್ಮ, ಕೊಡಿ ಕೊಡಿ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಅವ್ರಿಗೆ ಕೊಡಿ ಜ್ಯೂಸು. ಕೊಡಿ ಕೊಡಿ. ಲೆಟ್ಸ್ ಎಂಜಾಯ್. ನಿನ್ ಪಾಡಗ್ ನೀನೇ ಯಾಕೆ ಮಾತಾಡ್ಕೋತಾ ಇದ್ಯಾ? ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ತರ ಇರ್ಬೇಕಲ್ವಾ ದುಡ್ಡು ಆಂಟಿ. ಸುಮ್ನ ಬರ್ತ್ಡೇ ಪಾರ್ಟಿ. ಹಾಯ್ ಹಾಯ್. ಸುಮನ ಎಲ್ಲಿ ಕಾಣ್ತಿಲ್ಲ? ಎಲ್ಲ ಅವರು ಅಲಂಕಾರ ಮಾಡ್ಕೊಳಕ್ಕೆ ತುಂಬಾ ಟೈಮ್ ತಗೊಳ್ತಿದ್ದಾರೆ. ಸಂಜೆ 4 ಗಂಟೆಯಿಂದ ರೆಡಿ ಆಗಕ್ಕೆ ಶುರು ಆಯ್ತಮ್ಮ. ರಕ್ತ ಬಂತು, ಏನೂ ಬಂದಿಲ್ವಲ್ಲ. ಡೆಕೋರೇಷನ್ ಮಾಡೋರು, ಫೋಟೋ ತೆಗಿಯೋರು, ಗೆಸ್ಟ್ಗಳಿಗೆ ಸರ್ವ್ ಮಾಡೋರು, ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಯಾರ್ ಬೇಕಾದ್ರೂ ಬರ್ತಾರೆ ಮಾವ. ಅಲ್ಲೋಡಿ, ಆ ಸಖಿಗ್ 1 ಲಕ್ಷ ಕೊಟ್ರೆ ಬ್ರೇಕ್ ಡ್ಯಾನ್ಸ್ ಬೇಕಿದ್ರು ಮಾಡ್ತಾಳೆ. ಹೇಯ್, ನಾನು ಹಾಗೆ ಮಾಡ್ತೀನಿ ಅಂತ ನಿನಗೆ ಹೇಳಿದ್ನಾ? ಈಗ ಮಾಡ್ತಿರೋದೇನು? ಸಖಿ, ಅವಳ ಹತ್ರ ಏನ್ ಮಾತು? ಈ ತರ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಸುಮನ ಎಷ್ಟು ಕೊಟ್ಟಿದ್ದಾಳೋ? ಚೆನ್ನಾಗೆ ಕೊಟ್ಟಿದ್ದಾರೆ. ಊಟ ಮಾಡೋವಾಗ ಅದ್ರ ಲೆಕ್ಕ ಮಾಡೂರಂತೆ ಬಿಡಿ. ಹಾಸಿನಿ, ನೀನ್ ಸುಮ್ನಿರು. ನಿನ್ ಹೆಸರಲ್ಲಿ 50 ಕೋಟಿ ಇದೆ. ಹಾಗಿದ್ದಾಗ ನೀನು ಎಷ್ಟು ಮರ್ಯಾದೆಯಿಂದ ಇರಬೇಕು. ಆಸ್ತಿ ಇರೋ 3 ಸೊಸೆಗೆ ಅತ್ತೆ ನೀನು. ನೀನೆಷ್ಟು ಗೌರವದಿಂದ ಇರಬೇಕು ತಿಲೋತ್ತಮ. ಯಾರಿಗಾದ್ರೂ ಕೇಡ್ ಬಯಸಿದಿನಾ? ಪಾರ್ಟಿ ಹಬ್ಬಗಳಲ್ಲಿ ಹುಚ್ಚು ಪ್ಲಾನ್ಗಳನ್ನು ಮಾಡ್ತಿರ್ತೀಯಲ್ಲ, ಮುಂಜಾಗ್ರತೆಯಿಂದ ಇರು ಅಂತ ಹೇಳ್ತಾ ಇದ್ದೀನಿ. ಅಂತ ಭಯ ಇಟ್ಕೋಬೇಡಿ. ಸುಮ್ಮನೆ ಹುಟ್ಟಿದಬ್ಬ ಅಲ್ವಾ ಅಣ್ಣ, ಅತ್ತಿಗೆ ಕೋಆಪರೇಟ್ ಮಾಡ್ತಾರೆ. ಅಬ್ಬಾ. ಎಷ್ಟೇ ಆದ್ರೂ ಚಿಕ್ಕ ಸೊಸೆ ಅಂದ್ರೆ ಅಕ್ಕಂಗೆ ಇಷ್ಟ ಅಲ್ವೇನೆ? ಫೀಡಿಂಗ್ ಬಾಟಲ್ ಹಿಡ್ಕೊಂಡು ಯಾಕೆ ಓಡಾಡ್ತಿದ್ಯಾ ವಿಕ್ರಾಂತ್? ಮಗು ಕುಡಿಸ್ಬೇಕು ಅಂತ ಅದಕ್ಕೆ. ಹೌದು, ಸುಮನ ಏನ್ ಮಾಡ್ತಾ ಇದ್ದಾಳಪ್ಪ? ರೆಡಿ ಆಗ್ತಿದ್ದಾಳೆ ಡ್ಯಾಡ್. ಗಾನವಿನ ತೊಟ್ಲಲ್ಲಿ ಮಲಗಿಸಿ ಅವಳು ಹೋಗ್ದಲ್ಲೇ ಮುಳುಗಿದಾಳ ವಿಕ್ರಾಂತ್ ಅವರೇ. ಬರ್ಡೇ ಅಲ್ವಾ ಅದಕ್ಕೆ, ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗಬೇಕು ಅಂತ ಅವಳ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಬರ್ತಡೆ ಅಂದ್ ಮಾತ್ರಕ್ಕೆ 2 ಗಂಟೆಯಿಂದ ಮಗು ಕಡೆ ಗಮನ ಕೊಡದೆ ಅವಳು ಪಾಡಗಿದ್ರೆ ಹೇಗೆ ವಿಕ್ರಾಂತ? ಸರಿ ಬಿಡು, ಅವನನ್ನು ಕೇಳಿದ್ರೆ ಏನು ಹೇಳ್ತಾನೆ? ಏಯ್, ಹಾಲು ಕುಡ್ಸೋ. ಬೇಕಾಗಿಲ್ಲ. ಈಗಾಗಲೇ ಮಗುಗೆ ಹಾಲು ಕುಡಿಸಿ ತೊಟ್ಲಲ್ಲಿ ಮಲಗಿಸಿದ್ದೀನಿ ಮಗು ನಾನು. ಇನ್ನೊಂದು 2 ಗಂಟೆವರೆಗೂ ಗಾನವಿಗೆ ಹಸುವಾಗಲ್ಲ. ವೆರಿ ಗುಡ್ ನೈನಿ. ಒಂದು ಅರ್ಧ ಲೀಟರ್ ಕುಡಿಸಿರ್ತೀಯಾ? ನಿನ್ಗ್ಯಾಕೆ ರವೆ ಉಂಡೆ? ಹಾಲು ಕೊಡ್ಬೇಕಾದ್ರೆ ಕರೆದಿದ್ದಿದ್ರೆ ಬಂದ್ ದೃಷ್ಟಿ ಆಗ್ತಿದ್ಯಾ? ಅದನ್ನೇ ಹೇಳ್ತಾ ಇದೀನಿ. ಅಪ್ಪ ಏನೋ ಪೌಡರ್ ಬೆರೆಸಿ ಮಗಳಿಗೆ ಕುಡಿಸ್ಬೇಕು ಅಂತ ನೋಡ್ತಿದ್ರೆ, ಅಮ್ಮ ನೋಡಿದ್ರೆ ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ನೈನಿ ಯಾಕೆ ಶ್ರಮ ಪಡ್ತಿದ್ದಾಳೋ ಗೊತ್ತಿಲ್ಲ. ದೊಡ್ಡಮ್ಮ ಆಗಿರೋದ್ರಿಂದ ನಾನು ಹೆತ್ತ ತಾಯಿ ನಾನಿನ್ನ ದೂರ ಆದ್ಮೇಲೆ ಈ ಮಾಮ್ ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ಯಾರೇ ಆಲ್ಸಿದ್ರು ಪಾಲ್ಸಿದ್ರು ಮಕ್ಕಳು ಅವ್ರನ್ನೇ ಇಷ್ಟಪಡೋದು, ನಂಬ್ತಾರೆ. ಹೌದು ಬಿಡು, ಹಾಲಷ್ಟೇ ಅಲ್ಲ, ಏನೇ ಕೊಟ್ರು ಕುಡಿತಾರೆ. ಹೌದು, ತಿಲೋತ್ತಮ ಮಾಮ್ ವಿಷ ಕೊಟ್ಟರು ಕುಡಿತಿದ್ದೆ ನಾನು. ಅಯ್ಯೋ ದಡ್ಡ, ನಮ್ಮ ಮಾಮ್ ನಿನಗೆ ಕೊಟ್ಟಿದ್ದು ವಿಷನೇ ಕಣೋ. ನಿನ್ನ ಹೆಂಡತಿಯಿಂದ ನೀನು ಅದನ್ನು ಕುಡಿಲಿಲ್ಲ ಅಷ್ಟೇ.
ಯಜಮಾನ್ರೆ, ನಡೆದೋಗಿರೋ ವಿಷಯದ ಬಗ್ಗೆ ಈಗ ಯಾಕೆ ಮಾತು? ಹೋಗ್ಲಿ ಬಿಡಿ. ಅಂದ್ರೆ ಏನ್ ನೈನಿ? ತಿಲೋತ್ತಮ ಅತ್ಗೆ ವಿಶಾಲ್ಗೆ ವಿಷ ಕೊಟ್ರು ಅಂತ ಹೇಳ್ತಾ ಇದ್ಯಾ? ಮೈಯೆಲ್ಲ ವಿಷ ಇರೋರು ಪಾಯಸ ಕೊಟ್ರು ಪಾಯ್ಸನ್ ಆಗುತ್ತೆ ಅಲ್ವಾ ಆಂಟಿ? ಏ, ಸುಮ್ನಿರ್ತೀರಾ ಸ್ವಲ್ಪ? ವಿಶಾಲ್, ತಾಯಿಗೂ ಮಗನ್ಗೂ ಇರೋ ಸಂಬಂಧದ ಬಗ್ಗೆ ಚೆನ್ನಾಗಿ ವರ್ಣಿಸ್ತಾ ಇದ್ರೆ ನೀವ್ ಏನೇನೋ ಮಾತಾಡ್ತಿದ್ದೀರಲ್ಲ. ಏನ್ ಕಂದ, ನಿನ್ಗೆ ನಾನೇನ್ ಕೊಟ್ಟಿದ್ದೀನಿ? ಎಲ್ಲ ಕೊಟ್ಟಿದ್ದೀರ ಮಾಮ್. ನಿಮಗೆ ನಾನು ಏನು ಕೊಟ್ಟು ಋಣ ತೀರ್ಸ್ಕೋಬೇಕು ಅಂತ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದೀನಿ. ಹಲೋ ಸರ್. ಓ ಚಂದ್ರಶೇಖರ್ ಅವರು, ಪ್ಲೀಸ್ ಕಮ್. ಪೊಲೀಸ್ನವ್ರು ಯಾಕೆ ಬಂದ್ರು ಮಾಮ್? ನಾನು ಒಬ್ಬನೇ ಬಂದಿದ್ದೀನಿ, ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಪಾರ್ಟಿಗೆ ಬಂದಿದ್ದೀರಾ? ಡ್ಯೂಟಿ ಮೇಲೆ ಬಂದಿದ್ದೀರಾ? ನೈನಿ ಬರಕ್ ಹೇಳಿದ್ಲು. ನಿನ್ ತಂಗಿ ಬರ್ತಡೆ, ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಹೋಗು ಅಂದ್ಲು. ಹೌದು ಅತ್ತೆ, ಬಾಯಿ ತುಂಬ ಕರೆಯೋ ಪೊಲೀಸ್ ಅಣ್ಣಂಗೆ ಸುಮನಾನು ತಂಗಿ ಅಲ್ವಾ? ಪೊಲೀಸ್ ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ಇರ್ಬೇಕು. ಹೊಡಿಯೋ ಕಡೆ ಬೈದ್ ಸುಮ್ನಾಗ್ತಾರೆ ಅಷ್ಟೇ. ಯಾಕೆ ಹಾಗೆ ಹೇಳ್ತಿದ್ಯಾ? ಅಂದ್ರೆ ದುರ್ದು ಆಂಟಿ, ಸುಮ್ಮನ ಅಲ್ಲಿವರೆಗೂ ತಗೊಂಡ್ ಹೋಗ್ಬೋದು ಅಂತ ಅನ್ಸಿ ಆತರ ಹೇಳ್ದೆ ಅಷ್ಟೇ. ವಿಕ್ರಾಂತ್, ಇನ್ನು ಫೀಡಿಂಗ್ ಬಾಟ್ಲ್ ಯಾಕೆ ಹಿಡ್ಕೊಂಡಿದ್ಯಾ? ಅದನ್ನ ಪಕ್ಕಕ್ಕಿಡು. ಕೇಕ್ ಕಟ್ಟಾದ್ಮೇಲೆ ನಾವು ಬೇರೆನೇ ಹಿಡಿಯೋಣ. ಎಣ್ಣೆ ಬಾಟ್ಲ್ ಅಷ್ಟು ಹೈಟು ಇಲ್ಲ ನನ್ ಗಂಡ. ಪೆಗ್ ಹಾಕ್ಬೇಕು ಅಂತ ತುಂಬಾ ಆತರ ಪಡ್ತಿದ್ದಾರೆ. ಅಯ್ಯ ನೀನ. ವಿಶಾಲ್ ಅವರ, ಮುಹೂರ್ತ ನೋಡಿ ಪಾರ್ಟಿ ಶುರು ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ದೀರಾ? ನೋ, ಅಂಥ ಫಾರ್ಮಾಲಿಟೀಸ್ ಏನೂ ಇಲ್ಲ ಸರ್. ಎವ್ರಿಥಿಂಗ್ ಇಸ್ ರೆಡಿ. ಸುಮ್ಮನೆ ಬರಬೇಕು ಅಷ್ಟೇ. ಮತ್ತವಳನ್ ಕರೀರಿ. ಹಾಸನಮ್ಮ, ನೀನ್ ಅದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಮ್ಮ? ಎಲ್ರ ಮುಂದೆ ಚೆನ್ನಾಗಿರಲ್ಲ ಚಿಕ್ಕಪ್ಪ. ಏಯ್, ಡ್ಯಾನ್ಸ್ ಮಾಡು ಅನ್ಲಿಲ್ಲ, ಡಂಗೂರ ಸಾರು ಅಂತ ಹೇಳಿದ್ದು. ಓ ಎಲ್ಲಮ್ಮ, ಸುಬ್ಬಮ್ಮ, ಯಂಕಮ್ಮ ಎಲ್ರೂ ಬಂದಿದ್ದಾರೆ, ಬಾಮ್ಮ ಅಂದ್ರು ಬರಲ್ಲ. ಕಂಪ್ಲೀಟ್ ಆಗಿ ರೆಡಿ ಆಗಕ್ ಬಿಡಿ, ಆಮೇಲೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ಲು. ಎಂತ ಸೀರೆ ಉಟ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗಲ್ಲ. ಸೀರೆ ಅಲ್ಲ ಅದ್ಗೆ, ಇವತ್ತು ಬರ್ಡೇ ಅಲ್ವಾ, ಎಲ್ರ ಮುಂದೆ ಅವಳು ಸ್ಪೆಷಲಾಗಿ ಕಾಣಿಸ್ಬೇಕು ಅಂತ ಫ್ಯಾಷನ್ ಡಿಸೈನರ್ ಕೈಯಲ್ಲಿ ಹೊಲಿಸ್ಕೊಂಡಿದ್ದಾಳೆ. ಅಯ್ಯೋ ದೇವರೇ, ಬರ್ತಿದ್ದಾಳೆ ಅಲ್ಲಿ ನೋಡಿ.
ಅಲ್ಲ ಮಗು ಹೆತ್ತಿರೋ ತಾಯಿನ ಇವಳು. ಜೋರಾಗಿ ಹೇಳ್ಬಿಡ್ವೆ, ಮರ್ಯಾದೆ ತೆಗೆದ್ಬಿಡ್ತಾಳೆ. ಹ್ಯಾಪಿ ಬರ್ತ್ಡೇ ಮೇಡಮ್. ಈಗ್ಲೇ ಗಿಫ್ಟ್ ಮತ್ತೆ ಬೊಕೆ ಕೊಡ್ಬೇಕು ಅಂತ ಗಡಿಬಿಡಿ ಮಾಡ್ಕೋಬೇಡಿ. ನನ್ ಡ್ರೆಸ್ ಮತ್ತೆ ಸ್ಟೇಟಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ಮೇಲೆ ನಾನೇ ಹೇಳ್ತೀನಿ, ಆಗ ವಿಶ್ ಮಾಡಿ. ಓಕೆ ಮೇಡಮ್. ಅಯ್ಯೋ ನಿನ್ ವೇಷಕ್ಕೆಷ್ಟು. ಸುಮನಾ ನೀನೇನಾ? ನಾನ್ ಅಲ್ದೇ ಇದ್ರೆ ಎಷ್ಟು ಸ್ಟೈಲಿಶ್ ಆಗಿ ಯಾರು ರೆಡಿ ಆಗ್ತಾರಕ್ಕ? 2 ಗಂಟೆಯಿಂದ ಪಾಪ ಕಡೆ ಗಮನನೇ ಕೊಡದೆ ನಿನ್ನ ಪ್ರಪಂಚದಲ್ಲೇ ನೀನು ಮುಳುಗೋಗ್ಬಿಟ್ಟೇನಮ್ಮ. ರೆಡಿ ಆಗೋದ್ ಬೇಡ್ವಾ ಮಾವ? ನೀವಾದ್ರೆ ಗಂಡಸ್ರು ಪ್ಯಾಂಟು ಶರ್ಟ್ ನ ಹಾಕೊಂಡು 2 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀರಾ. ಮೊದ್ಲೇ ಹುಡುಗಿ, ಅದ್ರ ಮೇಲೆ ಸುಂದ್ರಿ. ನಾನ್ ಹೀಗೆ ಸ್ಟೈಲಿಶ್ ಆಗಿ ರೆಡಿ ಆಗ್ಬೇಕು ಅಂತಂದ್ರೆ ಟೇಕ್ಸ್ ಟೈಮ್. ಇಂಗ್ಲಿಷ್ ಕೂಡ ಬರುತ್ತೆ ಸುಮನಾಗೆ. ಆ ತರ ಡ್ರೆಸ್ ಹಾಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಬಂದ್ಬಿಡುತ್ತೆ ವಲ್ಲಭ್. ಏನೇ ಆದ್ರೂನು ಬರ್ಡೇ ಬೇಬಿ ಸುಮನ ಏಂಜಲ್ ತರ ಇದ್ದಾಳೆ. ಯಾರು ಹೊಗಳ್ದೇ ಇದ್ರು ನೀವ್ ಹೊಗಳಿದ್ರಿ ಅಲ್ವಾತೆ, ಥ್ಯಾಂಕ್ಸ್. ನಿಮ್ ಮನ್ಸಲ್ಲಿ ಅಸೂಯೆ ಇಲ್ದೇ ಇರೋದ್ರಿಂದ ನಿಮ್ಗನ್ಸಿದ್ನ ನೀವ್ ಹೇಳಿದ್ರಿ. ನಿನಗೆ ಹಾಗರ್ಥ ಆಯ್ತಾ? ಹೋಗ್ಲಿ ಪರವಾಗಿಲ್ಲ. ತುಂಬಾ ಹೊತ್ತಿಂದ ಗಾನವಿ ತೊಟ್ಲಲ್ಲೇ ಇದ್ದಾಳೆ, ಸ್ವಲ್ಪ ಎತ್ಕೋ. ನೋ, ನೋ ಅಂದ್ರೇನೆ? ನೀನ್ ಅದೇನಾದ್ರೂ ಮಾಡ್ಕೋ, ನಾನ್ ಕೇರ್ ಮಾಡಲ್ಲ. ಹುಟ್ಟಿದ ದಿನ ಬೈಬಾರ್ದು ಅಂತ ಸುಮ್ಮನೆ ಇದೀನಿ ನಾನು. ಗಾನವಿನ್ ತಗೋ, ಎತ್ಕೊಂಡು ಫೋಟೋ ತೆಗಿಸ್ಕೋ. ಡ್ರೆಸ್ ಹಾಳಾಗ್ ಹೋಗತ್ರಿ. ಈಗ ನಾನು ಎತ್ಕೊಳ್ದೆ ಹೋದ್ರೆ ಏನಾಗತ್ತೆ? ಗೆಸ್ಟ್ ಬಂದಿದ್ದಾರೆ ಅಂತ ನೀವ್ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನೀನಕ್ ಹಾಗನ್ಕೋತಿದ್ಯಾ? ಡ್ರೆಸ್ ಬಗ್ಗೆ ಯೋಚನೆ ಮಾಡ್ಬೇಡ, ಮೊದ್ಲು ಗಾನವಿನ್ ಎತ್ಕೋ. ಪಾರ್ಟಿ ಮುಗಿದ್ಮೇಲೆ ಎತ್ಕೋತೀನಿ. ವಿಕ್ರಾಂತ್, ಸುಮ್ಮನೆ ಫೋರ್ಸ್ ಮಾಡಬೇಡ. ನನಗೆ ಕೊಡು, ಅವಳು ಎತ್ಕೋತಾಳೆ. ನಮ್ಮ ಅಕ್ಕಂಗ್ ಕೊಡ್ಬೇಡಿ. ನನ್ ಮಗುನ ಅವಳು ಎತ್ಕೊಂಡು ಅವಳಿಗೆ ಹುಟ್ಟಿರೋ ತರ ಪೋಸ್ ಕೊಡ್ತಾಳೆ. ನೀನು ಬಾಯಿ ಮುಚ್ಕೊಂಡು ಫೋಟೋಸ್ಗೆ ಪೋಸಸ್ ಕೊಡು, ಅದನ್ನ ಬಿಟ್ಟು ಏನೇನೋ ಮಾತಾಡ್ಬೇಡ. ನನ್ ಮಗುನ ಎತ್ಕೊಂಡು ಹೆಜ್ಜೆ ಇಡಕ್ಕಾಗ್ದೆ ಎಡವ್ ಕೆಳಗ್ ಬಿದ್ರೆ ನೀವೆಲ್ರೂ ಹಲ್ ಕಿಸಿಬೇಕು ಅಂತ ತಾನೆ ನಂಗ್ ಫೋರ್ಸ್ ಮಾಡ್ತಿರೋದು. ಹಾಗನ್ಕೊಳ್ಳೋ ಬದಲು ಬೇರೆ ಡ್ರೆಸ್ ಹಾಕೊಂಡ್ರೆ ಒಳ್ಳೇದಲ್ವಾ? ನನಗಿಷ್ಟ ಆಗಿದೆ, ನಂಗ್ ಖುಷಿ ಆದ್ರೆ ಸಾಕು. ಸುಮನಾ ನೋಡು, ನೀನ್ ಸಂಭ್ರಮ ಪಡು, ಬೇಡ ಅನ್ನಲ್ಲ. ಎಲ್ರೂ ಬಂದಿರೋದು ಸಹ ನಿನ್ ಸಂತೋಷ ನೋಡೋದಕ್ಕೇನೆ. ಅರ್ಧ ಗಂಟೆ ತಡವಾದ್ರೂ ಪರವಾಗಿಲ್ಲ, ಮಗುನ ಕರ್ಕೊಂಡೋಗಿ ಮಲಗಿಸಿ ಬಂದ್ಮೇಲೆ ಕೇಕ್ ಕಟ್ ಮಾಡು. ಮಾವ ಕೊಟ್ಟಿರೋ ಸಲಹೆ ಚೆನ್ನಾಗಿದೆ ಸುಮನಾ. ನಾನ್ ಕೂಡ ಬಾಣನ ಮಲಗಿಸ್ಬಿಟ್ಟೆ ಬಂದಿದ್ದೀನಿ. ಈಗ ನಾನು ಈ ಡ್ರೆಸ್ ಅಲ್ಲಿ ಗಾನವಿನ್ ಎತ್ಕೊಂಡು ಹೋಗಿ ಅವಳನ್ನ ಮಲಗಿಸ್ಬೇಕಾ? ಹೇಳೋರ್ಗೆ ಬುದ್ಧಿ ಇಲ್ಲ ಅಂದ್ರು ನನಗಿರೋದಿಲ್ವಾ ಹೇಳಿ? ಸುಮನಾ, ದೊಡ್ಡವ್ರ ಬಗ್ಗೆ ಹಾಗ ಮಾತಾಡೋದು? ಸಾರಿ ಬ್ರೋ, ಸಾರಿ. ಸುಮ್ಮನೆ ಅರ್ಥ ಆಗೋತಾರ ನಾನು ಹೇಳ್ತೀನಿ. ನೋಡ್ ಸುಮನ, ಎಲ್ರೂ ಸುಮ್ಮನೆ ಇದ್ದಾರೆ ಅಂತ ನೀನ್ ಬಾಯಿ ಬಂದಂಗೆ ಮಾತಾಡ್ಬೇಡ. ಮಗುನ್ ಕರ್ಕೊಂಡೋಗಿ ಮಲಗಿಸು, ಅವಳು ಮಲ್ಕೊಂಡ್ಮೇಲೆ ಕೇಕ್ ಕಟ್ ಮಾಡು. ತಗೋ ತಗೋ ಸುಮನ. ಹೇಳೋದು ಅರ್ಥ ಆಗಲ್ವಾ? ಇದನ್ನ ತಗೊಂಡು ಹೋಗಿ ತೊಟ್ಲಲ್ಲಿ ಹಾಕಿ.
ನೀನು ಸ್ವಲ್ಪ ಮನುಷ್ಯರ ತರ ವರ್ಸಮ್ಮ. ಜಾಸ್ತಿ ಮಾತಾಡಿದ್ರೆ ನಿಮ್ ಹಲ್ಲು ಉದುರಿಸ್ಬಿಡ್ತೀನಿ ಚಿಕ್ಕಪ್ಪ.